ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ದಿನ ಬಂದು ವೆಡ್ನೆಸ್ಡೇ ಆಗಿರುತ್ತೆ. ನಾವು ಸೀರೆ ತೊಗೊಳಕ್ಕೆ ಹೋಗಿದ್ವಿ ಕರಣ್ ಟೆಕ್ಸ್ಟೈಲಲ್ಲಿ, ಮಾರುತಿ ಪ್ಲಾಜಾದಲ್ಲಿದೆ. ಎಲ್ಲರಿಗೂ ಗೊತ್ತೇ ಇರುತ್ತೆ ತುಮಕೂರಲ್ಲಿರೋರಿಗೆ. ಅದಾದಮೇಲೆ ಹಾಗೆ ಐಬ್ರೋಸ್ ಕೂಡ ಮಾಡಿಸ್ಕೊಳಕ್ಕೆ ಹೋಗಿದ್ದೆ. ಐಬ್ರೋಸ್ ಇನ್ನೊಂದು ಕ್ಲಿಪ್ಪಿಂಗ್ನ ನೋಡಿದ್ದೀರಾ, ತುಂಬ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ಆಕೃತಿ ಅಂತ ಇದ್ದಾರೆ, ಆಕೃತಿ ಅಂತ ಒಂದು ಅಂಗಡಿ ಹೆಸರು. ಅಲ್ಲಿ ಐಬ್ರೋಸ್ಗಳನ್ನ ಚೆನ್ನಾಗಿ ಮಾಡ್ತಾರೆ. ಇದ್ದರೆ ಅಲ್ಲಿ ಹೋಗಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅದಾಗಿ ನೆಕ್ಸ್ಟ್ ಡೇ ಗುರುವಾರ ಆಗಿರುತ್ತೆ. ಇದು ನಮ್ಮ ಚಿಕ್ಕ ತಾತನ 11ನೇ ದಿನದ್ದು ಕಾರ್ಯ ಇರುತ್ತೆ. ಸೊ ತೀರೋಗಿ 11ನೇ ದಿನ ಆಗಿತ್ತು. ಸೊ ಅಲ್ಲಿ ಕರೆದಿದ್ರು, ಹೋಗಿದ್ವಿ. ಇವರೇ ನಮ್ಮ ಚಿಕ್ಕ ತಾತ, ಫೋಟೋದಲ್ಲಿದ್ದಾರಲ್ಲ ಅವರೇ. ಕಳಸ ಪೂಜೆ ಎಲ್ಲ ಮಾಡಿದರು. ಸೊ ನಾನು ಧೂಪ ಎಲ್ಲ ಹಾಕಿಬಿಟ್ಟು ನಾನಿವಾಗ ಹೊರಗಡೆ ಹೋಗ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಆವಾಗಲೇ ಊಟ ಎಲ್ಲ ಮಾಡಿಕೊಂಡೇ ಬಂದಿದ್ದೆ. ಇನ್ಫ್ಯಾಕ್ಟ್ ಅಲ್ಲಿ ಹೋಗೋ ಅಷ್ಟರಲ್ಲಿ ಸ್ವಲ್ಪ ಟೈಮೇ ಆಗಿತ್ತು. ನಾನು 1 ಗಂಟೆಗೆ ಸ್ಕೂಲಿಗೆ ಬಿಟ್ಟಾದಮೇಲೆ ನನ್ನ ಮಗಳನ್ನ ಹೋಗಿದ್ದು. ಆ್ಯಕ್ಚುಲಿ ಅವರೆಲ್ಲರೂ ಇದು ಸ್ಮಶಾನ ಹತ್ರ ಹೋಗಿದ್ದರು ಪೂಜೆ ಮಾಡ್ಕೊಬರೋದಕ್ಕೆ ಅಂತ. ಊಟ ಎಲ್ಲ ಚೆನ್ನಾಗಿತ್ತು ಫ್ರೆಂಡ್ಸ್. ಒಬ್ಬಟ್ಟು ಊಟ ಇತ್ತು. ಸೊ ಜಾಸ್ತಿ ಮಾಡಿಸಿದ್ರು. ಸೊ ಅದನ್ನು ಕೂಡ ತಂದಿದ್ದೆ ಮನೆಗೆ, ಎಲ್ಲ ಪಾರ್ಸಲೆಲ್ಲ ತೊಗೊಂಬಂದಿದ್ದೆ. ಸೊ ತುಂಬ ಅಂದರೆ ಒಬ್ಬಟ್ಟು, ಪುಳಿಯೋಗರೆ ಮತ್ತು ಸ್ವಲ್ಪ ಕೋಸಂಬರಿ ಎಲ್ಲನೂ ಮಾಡಿಸಿದ್ರು. ತುಂಬ ಡೆಲಿಷಿಯಸ್ ಆಗಿತ್ತು ಫುಡ್ ಮಾತ್ರ. ಸೊ ಇವ್ರು ನೋಡ್ತಾ ಇದ್ರಲ್ಲ ಇವರೆಲ್ಲ ನಮ್ಮ ಅತ್ತೆದಿರು, ಅವರು ಕೂಡ ಬಂದಿದ್ದರು. ತುಂಬ ಜನ ಅಲ್ಲೋಗಿದ್ರು ಸ್ಮಶಾನ ಹತ್ರ, ಮಿಕ್ಕಿದ್ದು ಜನ ಮಾತ್ರ ಇಲ್ಲಿದ್ದರು. ಸೊ ಇಲ್ಲಿ ಇನ್ನು 3-4 ಟೇಬಲ್ ಹಾಕಿ 100 ಜನಕ್ಕೆ ಅರೇಂಜ್ ಮಾಡಿದ್ದು ಫ್ರೆಂಡ್ಸ್, ನನ್ನ ದಿನದ್ದು ಅಂತ. ಸೊ ಇವರು ಕೂಡ ಅಷ್ಟೇ ಎಲ್ಲ ಬಡಿಸ್ತಾ ಇದ್ದಾರೆ. ಇವ್ರದ್ದೆಲ್ಲ ಆಗಿತ್ತು ಊಟ. ಆ್ಯಕ್ಚುಲಿ ನಾವು ಫಸ್ಟ್ ಪಂಕ್ತಿಲೇ ಊಟ ಮಾಡಿದ್ದು, ಇದು ನಡೀತಾ ಇರೋದು ಸೆಕೆಂಡ್ ಪಂಕ್ತಿ. ಇವಾಗ ಬಂದಿರೋದು ಆ್ಯಕ್ಚುಲ್ ಡೇ ಅಂದರೆ ಫೆಸ್ಟಿವಲ್ ಡೇ ಆ ವ್ಲಾಗ್ ಆಗಿರುತ್ತೆ. ಇದೆಲ್ಲ ಕಂಟಿನ್ಯೂಸ್ ಆಗಿ ಹೇಳಬೇಕು ಅಂದರೆ ಫಸ್ಟು, ಸೆಕೆಂಡು, ಥರ್ಡ್ ಡೇ ವ್ಲಾಗ್ ಆಗಿರುತ್ತೆ. ಅಂದರೆ ವೆಡ್ನೆಸ್ಡೇ, ಥರ್ಸ್ಡೇ ಆ್ಯಂಡ್ ಫ್ರೈಡೇ ವ್ಲಾಗ್ ಆಗಿರುತ್ತೆ. ಈಗ ಸ್ನಾನ ಮಾಡ್ಕೊಂಡ್ಬಂದಿದ್ದೀವಿ. ನಾವು ಸ್ವಲ್ಪ ಡ್ರೈ ಮಾಡ್ಕೊಂಡ್ವಿ, ಅದರ್ವೈಸ್ ನಮಗೆ ಶೀತ ತಡೆಯೋಕ್ಕಾಗಲ್ಲ. ಈ ಶೀತದಲ್ಲಿ ನಮ್ಗೆ ಇರೋಕ್ಕಾಗಲ್ಲ. ಅದಾದಮೇಲೆ ನನ್ನ ಮಗಳಿಗೆ ಜಡೆನ ಹಾಕ್ತೀನಿ. ಜಡೆಗೋಸ್ಕರ ಏನೇನು ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಐಶ್ವರ್ಯ ಕೊಟ್ಟಿರೋದು ಇದನ್ನು ಹಾಕ್ತೀನಿ. ಹೆಣ್ಮಕ್ಳು ಹಬ್ಬ ಆಗಿರೋದ್ರಿಂದ ಹೆಣ್ಮಕ್ಳಿಗೆ ಜಾಸ್ತಿ ಪ್ರಿಫ್ರೆನ್ಸು. ಸೊ ಇದನ್ನು ಹಾಕ್ತೀನಿ. ಹಾಕ್ತೀನಿ. ಈಗ ಬೇಗ ರೆಡಿ ಮಾಡಿಬಿಡೋಣ ಇವನ್ನ. ರೆಡಿ ಮಾಡಿದ್ಮೇಲೆ ಈ ರೀತಿ ಕಾಣಿಸ್ತಾ ಇದ್ದಾಳೆ. ಫುಲ್ ಜುಟ್ಟಿಗೆ ಹಾಕಿರೋದು ಒಂದು ಏನಂತ ಹೇಳ್ಬೋದು, ಒಂದು ಅಚೀವ್ಮೆಂಟೇ ಸರಿ ಅಂತ ಹೇಳ್ಬೋದು. ಬನ್ನಿ ಇವಾಗ ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮನೆಯಲ್ಲಿ ನಮ್ಮ ಮನೆ ದೇವ್ರ ಪೂಜೆ ಎಲ್ಲ ಆಗಿದೆ. ಈಗ ಲಕ್ಷ್ಮಿ ಹತ್ರ ಹೋಗೋಣ. ಲಕ್ಷ್ಮಿಗೆ ಹೋಗೋಕ್ಕೆ ಮುಂಚೆ ನಾವು ವಿನಾಯಕನ ಸ್ಮರಣೆ ಮಾಡಿಬಿಟ್ಟೇ ಹೋಗಬೇಕು. ಸೊ ಇದನ್ನು ನಾನು ರಾತ್ರಿ ಎಲ್ಲ ಹುಡಿಸಿ ರೆಡಿ ಮಾಡಿಟ್ಟಿದ್ದೆ. ಇವಾಗ ಆಹ್ವಾನ ಮಾಡಿಬಿಟ್ಟು ಪೂಜೆ ಮಾಡಬೇಕು. ಆಲ್ರೆಡಿ 11 o'clock ಆಗಿದೆ. ಈಗ 11ಇಂದ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದಿದೆ ಅಂತ ನಾನು 11 o'clock ಸ್ಟಾರ್ಟ್ ಮಾಡಿದ್ದೀನಿ. 11 to 1:30 ಒಳಗೆ ಮಾಡಿದ್ರೆ ಎಷ್ಟೊಂದು ಯೋಗಗಳು, 9 ಯೋಗಗಳೇನೋ ಇತ್ತು ಅಂತ ನಾನು ಬೇರೆ ವೀಡಿಯೋಗಳಲ್ಲಿ ನೋಡಿ ತಿಳ್ಕೊಂಡಿದ್ದೀನಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲ್ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮಸ್ತುತೆ. ದೀಪಜ್ಯೋತಿರ್ಪರಬ್ರಹ್ಮ ದೀಪಜ್ಯೋತಿರ್ಜನಾರ್ದನಃ ದೀಪೋ ಹರತು ಮೇ ಪಾಪಂ ಸಂಧ್ಯಾ ದೀಪಂ ನಮಸ್ತುತೆ.
ಕೋಟಿ ಸಮಪ್ರಭಾ ನಿರ್ವಿಘ್ನ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಒಬ್ರನ್ನೊಬ್ರು ಎಷ್ಟು ಪ್ರೀತಿಸ್ತಾರೆ ಗೊತ್ತಾ? ನಾವು ಹಾಗೆ ಒಬ್ರನ್ನೊಬ್ರು ಪ್ರೀತಿಸ್ಬೇಕು ಅಲ್ವಾ? स्तु महामाये श्रीपीठेश्वर पूजिते शंखचक्र गदास्ते महालक्ष्मी नमस्तुते. महालक्ष्मी आवाहयामि स्थापयामि पूजयामि. बड़े नंदला मदन मोहन अरे गिफ्ट कोडु नी ಮೊದಲು ನೋಡು ಇದರಲ್ಲಿ ಏನಿದೆ ಅಂತ. ಇದು ನನ್ನ ಜಾಕೆಟ್ ಅಲ್ವಾ? ನೀನು ತುಂಬಾ ಇಷ್ಟಪಟ್ಟಿರೋದು. ಆದ್ರೆ ನಿನಗೆ ಇದನ್ನ ಯಾವತ್ತೂ ಹಾಕೊಳ್ಳೋಕೆ ಬಿಟ್ಟಿಲ್ಲ. ಸರಿ ಇವತ್ತು ಮಾತ್ರನಾ ಅನುಭವಿಸಬೇಕಾಗುತ್ತೆ. ಇವಾಗ ಬಿಡ್ಕೊಂಡು ತೋರಿಸು. ಇದರಿಂದ ನೀನು ನನಗೆ ಜಾಕೆಟ್ ಹಾಕೊಳ್ಳೋಕೆ ಬಿಡ್ತಾ ಇದ್ರೆ ನಾನು ಕೂಡ ನಿನಗೆ ಜಾಕೆಟ್ ಹಾಕೊಳ್ಳೋಕೆ ಬಿಡಲ್ಲ. ಮುಗಿತದು ಕಟ್ಟು. ನೈವೇದ್ಯ ಆಯ್ತಾ? ಇಲ್ಲ ಇಲ್ಲ ತಾಣ ಬೈಲ್ ಕಟ್ತೀನಿ. ನಂಗ ಚೂರು ನಂಗೆ ಕಟ್ ಬರೋ ಗಜಮುಖನೇ ಗಣಪತಿ ಆಯ್ತನಮ್ಮ. नमस्ते स्तु महामाये श्रीपीठेश्वर पूजिते शंखचक्र गदास्ते महालक्ष्मी नमस्तुते. नमस्ते गरुडारूढे कोलासुर भयंकरी सर्वपापा हरे देवी महालक्ष्मी नमस्तुते. सिद्धिबुद्धि प्रदे देवी भक्ति मुक्ति प्रदायिनी मंत्रमूर्ते सदा देवी महालक्ष्मी नमस्तुते. श्वेतांबरधरे देवी नाना अलंकार भूषिते जगत्सिते जगन्माता महालक्ष्मी नमस्तुते. ಅಲ್ಲಿ ಇದು ಉದ್ಗಡಿತವ ಅದು ಇದು ನಿಲಾಕದು ಇತ್ತಂಬ. ಅದಾದಮೇಲೆ ನಾನು ಒಂದು ಚಿಕ್ಕ ಗ್ಲಾಸಲ್ಲಿ ಒಬ್ಬಟ್ಟು ಮಾಡಿ ನೈವೇದ್ಯ ತೋರಿಸ್ದೆ. ನಮ್ಮ ಚಿಕ್ಕಜ್ಜಿ ಮನೇಲಿ ಕೊಟ್ಟಿರೋ ಅಂಥ ನೈವೇದ್ಯ ಏನೂ ಮಾಡಲಿಲ್ಲ. ನಮ್ಮನೇಲಿ ಏನು ನೈವೇದ್ಯ ಮಾಡಿದ್ದೀವೋ ಅದೇ ಮಾತ್ರ ತೋರಿಸಿದ್ದು. ಯಾಕಂದರೆ ಲಕ್ಷ್ಮಿಗೆ ಶುದ್ಧತೆ ಇರಬೇಕಲ್ವ, ಅದಕ್ಕೆ ಮಾಡಿದ್ನೆಲ್ಲ ನೈವೇದ್ಯ ಮಾಡಿದೆ. ನೈವೇದ್ಯ ಮಾಡಾದ್ಮೇಲೆ ನಿಮಗೆ ಗೊತ್ತೇ ಇರುತ್ತೆ ನಾನು ಫೋಟೋಸ್ಗಳೆಲ್ಲ ತಕ್ಕೊತೀನಿ ಅಂತ. ಸೊ ನೈವೇದ್ಯ ಮಾಡಿದ್ದನ್ನ ನಾನು ತಿಂತಾಯಿದ್ದೀನಿ. ಆ್ಯಕ್ಚುಲಿ ನೈವೇದ್ಯ ಮಾಡಿರೋದು ತೋರಿಸ್ಲಿಲ್ಲ, ಅವಾಗೆ ಮಾಡಿ ಆವಾಗ ತಿಂದಿರೋದಷ್ಟೇ. ಸೊ ಹೇಗಿತ್ತು ಅಲಂಕಾರ ಅನ್ನೋದನ್ನ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಇವಾಗ ಸಂಜೆ ಪೂಜೆ ಮಾಡ್ತಾಯಿದ್ದೀನಿ. ಸಂಜೆ ಆಗ್ತಿದ್ದಂಗೆ ತುಂಬ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಸೊ ಅದಕ್ಕೋಸ್ಕರ ಬೇಗನೆ ಬಂದರು. ನಮ್ಮ ಫಸ್ಟು ಅತಿಥಿ ಬಂದು ಮೇಘನಾ ಅಂತ. ಇವರು ನಮ್ಮ ನೇಬರೇ ಕೂಡ ಹೌದು. ಸೊ ನಾನು ಅವ್ರ ಹತ್ರ ಕೇಳ್ತಾ ಇದ್ದೀನಿ ನಮ್ಮ ಲಕ್ಷ್ಮಿ ಹೇಗಿದೆ ಅಂತ. ಹೆಂಗಿದೆ ನಮ್ಮ ಲಕ್ಷ್ಮಿ? ಪಾಪು ಅಂತಾನೆ ಕರೆಯೋದು. ಅಂದ್ರೆ ಚಿಕ್ಕ ಪಾಪು ಇದ್ದಾಗ ಪಾಪು ಬಂತು ಅಂತ ಹೇಳ್ತಿದ್ವಲ್ಲ, ಅದನ್ನೇ ಇವಳ ಹೆಸರೇ ಪಾಪು ಅನ್ಕೊಂಡ್ಬಿಟ್ಟಿದೆ. ನೋಡಿ, ನಾವು ಯಾವ ಪೂಜೆ ಮಾಡಿದ್ರೂ ಕೂಡ ಚೀಕು ಬಂಡಿ ಅಥವಾ ಮೋಟು ಪತ್ಲು ಅಥವಾ ನಿಕ್ಕು ಇದು ನಡೀತಾನೆ ಇರಬೇಕು. ಎಷ್ಟೊಂದು ಫೋಟೋದಲ್ಲೂ ಅಷ್ಟೇ ಮತ್ತು ವೀಡಿಯೋಗಳಲ್ಲೂ ಅಷ್ಟೇ ಬರೀ ಚೀಕು ಬಂಡಿನೇ ಬಂದುಬಿಟ್ಟಿದೆ ನಮ್ಮ ವೀಡಿಯೋ ಫೋಟೋಗಳಲ್ಲೆಲ್ಲನೂ. ಸೊ ಬನ್ನಿ ನಮ್ಮ ಮನೆ ದೇವರಿಗೆ ಇವಾಗ ಪೂಜೆ ಮಾಡಿಬಿಡೋಣ. ಮೊದಲು
ಬಾರ ಯಾಕೆ ಇಟ್ಟಿಲ್ಲ ತೆಗಿ ವಿಡಿಯೋ ಅಲ್ಲೇ ಕೊಡ್ತೀನಿ ಸ್ವಲ್ಪ ಜಾಸ್ತಿ ಅಂತ ಒಳಗೆ ಆಗಿ ಅಂದೇಳಿ ಎಲ್ಲಿ ಇವಳು ಅದೊಳ ಹಾಕಿದ್ದಾಳೆ ಅಜ್ಜಿ ಆಗಲ್ಲ ಯಾರು ಬಂದಿಲ್ಲ ಚೆನ್ನಾಗಿದ್ಯಾ ಸಾಕು ಅಚ್ಚುಕಟ್ಟಾಗಿ ಚಿಕ್ಕದಾಗಿ ಟಾಣಿ ಮಾಡಿದ್ದೀನಿ ನಾ ದೊಡ್ಡೋಳಾದ್ರೆ ದೊಡ್ಡ ನೋಡಿ ಇವರು ಅವರೆಲ್ಲ ಅವಳಷ್ಟು ಅದನ್ನೆಲ್ಲ ನೋಡೋಣ ನಮ್ಮ ಮನೆಯಲ್ಲ ಏನು ನೋಡಲ್ಲ ನಾನು ಅವಳೇ ಸೈಲೆಂಟ್ ಇರ್ತಿದ್ದೆ ಅವಳ ಜನ ಒಂದು ಕೈ ಜಾಸ್ತಿ ಇವಾಗ ಸೌಂಡ್ ನೋಡಿ ಮನೇಲಿದ್ದಾಗ ಮಮ್ಮಿಗೆ ಹೇಳ ಕೊತ್ತಂಬರಿ ಎಲ್ಲ ತಂದಿದ್ದೀರಲ್ಲ ತಮ್ಮನೆಗೆ ಎಲ್ಲ ಮಾಡಿ ಕಳಿಸಿದ್ದಾರೆ ಹಚ್ಚಿಕಾಯಿ ಎಲ್ಲ ನಾವೆಲ್ಲ ರೆಡಿ ತಂದಿದ್ದೀವಿ ಅದೆಲ್ಲ ನೀವು ಒಂದೇ ಮಾಡ್ತೀರ ನಾನು
ಲಾಸ್ಟಲ್ಲಿ ವಿಸರ್ಜನೆ ಮಾಡುವಾಗ ಮಾಡ್ತಿರೋಂಥ ಪೂಜೆ ಇದು. ರಾತ್ರಿ ಮಾಡ್ತಿದ್ದೆ, ಊಟ ಎಲ್ಲ ಆದಮೇಲೆ ಮಾಡ್ತಾ ಇರೋಂಥ ಪೂಜೆ ಮಾಡ್ತಾಯಿದ್ದೀನಿ. ನಾನು ವಿಡಿಯೋ ಮಾಡ್ತಿರೋದು ನನ್ನ ಮಗನಿಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ನಾನು ಸಿಕ್ಕಾಪಟ್ಟೆ ಅಲ್ಲಾಡಿಸ್ತಿದ್ದ ಅಂತ ಹೇಳಿಬಿಟ್ಟು ನಾನೇ ಸಪ್ರೇಟಾಗಿ ಸೈಡಲ್ಲಿ ಇಟ್ಟು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಸ್ಟ್ಯಾಂಡು ಏನೂ ಯೂಸ್ ಮಾಡಿಲ್ಲ, ಆವಾಗ ಮಾಡ್ತಿರೋ ಅಂಥದ್ದು ಇದು. ಸೊ ಅವನಿಗೂ ಕೂಡ ಗೊತ್ತಿರಲಿಲ್ಲ, ಲಾಸ್ಟಿಗೆ ಗೊತ್ತಾಯಿತು. ಆರತಿನ ನಾನು ಮತ್ತು ನನ್ನ ಮಗಳು ಇಟ್ಕೊಂಡು ಮಾಡ್ತಾಯಿದ್ದೀವಿ. ಬೆಳಗುವ ಅನ್ನಪೂರ್ಣೆಗೆ ಆರತಿ ಬೆಳಗುವ ಆದಿಶಕ್ತಿಗೆ ಆರತಿ ಬೆಳಗುವ ಲೋಕಮಾತೆಗೆ ಆರತಿ ಬೆಳಗುವ ಅನ್ನದಾತೆಗೆ ಆರತಿ ಬೆಳಗುವ ಬಾಳಿಗೆ ಬೆಳಕನ್ನು ಬೇಡುವ ಶ್ರೀಶಕ್ತಿ ರೂಪಿಗೆ ತ್ರಿಭಕ್ತಿ ಆರತಿ ತ್ರಿಗಣನ್ಮಾತೆಗೆ ತುಪ್ಪದಾರತಿ ಸೌಭಾಗ್ಯ ವರದೆಗೆ ಲಕ್ಷಾರತಿ ಸೌಭಾಗ್ಯ ವರದೆಗೆ ಲಕ್ಷಾರತಿ ಹೊನ್ನವಲ್ಲಿಗೆ ಹೊಂಬಣ್ಣದಾರತಿ ಆರತಿ ಬೆಳಗುವ ಬಾಳಿಗೆ ಬೆಳಕನು ಬೇಡುವ. ಆರತಿ ಎಲ್ಲ ಆಚೆ ಹಾಕಿ ಬಂದಮೇಲೆ ಅಕ್ಷತೆ ಹಾಕಿ ಏನೇ ತಪ್ಪಿದ್ದು ಎಲ್ಲ ಕ್ಷಮಿಸು ಅಂತ ಬೇಡ್ಕೊತ ಒಂದು ನಮಸ್ಕಾರ ಮಾಡ್ಕೊತಾ ಇದ್ದೀನಿ. ಇವಾಗ ಕದಲಿಸೋಕ್ಕೆ ಹೋಗ್ತಾಯಿದ್ದೀನಿ. ಮೊದಲು ಗಣಪತಿನ ಕದಲಿಸ್ತಾ ಇದ್ದೀನಿ, ಅದಾದಮೇಲೆ ದೇವಿನ ಕದಲಿಸ್ತೀನಿ. ದೇವಿ ಕದಲಿಸ್ಬೇಕಾದ್ರೆ ಅದರಲ್ಲಿರೋ ನೀರೆಲ್ಲ ಚೆಲ್ಲಬಾರ್ದು, ಆ ರೀತಿ ಕದಲಿಸ್ಬೇಕು. ಸೊ ಅದನ್ನು ಕದಲಿಸ್ತಾ ಇದ್ದೀನಿ. ನೋಡಿ, ಇಷ್ಟು ಕದಲಿಸಿದ್ರೆ ಆಯಿತು, ಅದು ಕದಲಿಸ್ದಂಗೆ ಲೆಕ್ಕ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ವರಮಹಾಲಕ್ಷ್ಮಿ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.